ಸ್ಯಾಂಡಲ್ವುಡ್ಗೆ ಈಗ ಮತ್ತೆ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆಯಂತೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ ವಿಚಾರದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಡಿದ್ದಂಥ ಮಾತು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ. ಮೊದಲನೇ ಬೋಲ್ಟಿಗೆ ಟೈಟ್ ಮಾಡುವ ನಿರ್ಧಾರ ಮಾಡಿದಂಗೆ ಕಾಣ್ತಾ ಇದೆ. ರಾಜ್ಯದ ಪರ ಚಳುವಳಿಗಳಲ್ಲಿ ಭಾಗಿ ಆಗದೇ ಇದ್ದವರಿಗೆ ಈಗ ಸರ್ಕಾರ ಮತ್ತೊಂದು ಶಾಕು. ಥಿಯೇಟರ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಕಾಂಗ್ರೆಸ್ ಶಾಸಕ ಒತ್ತಾಯ ಮಾಡಿದ್ರು. ಈಗ DKಶಿ ವಿರುದ್ಧ ಮಾತನಾಡಿದ್ದವರಿಗೆ ಶಾಕ್ ಕೊಡೋದಕ್ಕೆ ಮತ್ತೊಂದು ಪ್ಲಾನ್ ರೆಡಿಯಾಗಿದೆ. ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ರೇಟ್ ಎಗ್ಗಿಲ್ಲದಿದೆ, ಮನಸ್ಸಿಗೆ ಬಂದಿರೋ ರೇಟು. ಆಂಧ್ರ ತಮಿಳುನಾಡು ಮಾದರಿಯಲ್ಲಿ ಏಕರೂಪ ದರ ನಿಗದಿ ಮಾಡೋದಕ್ಕೆ ಒತ್ತಾಯ ಕೇಳಿಬಂದಿದೆ. ಇವತ್ತು ಕಲಾಪದಲ್ಲಿ ಏಕರೂಪ ದರದ ಕುರಿತು ಶಾಸಕ ಗಣಿಗ ರವಿ ಪ್ರಸ್ತಾಪ ಮಾಡ್ತಾರೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ದುಬಾರಿ ಟಿಕೆಟ್ ಪಡೆದು ಸಿನಿಮಾ ನೋಡೋದಕ್ಕಾಗೋದಿಲ್ಲ. ಅಲ್ಲದೆ ಮಲ್ಟಿಪ್ಲೆಕ್ಸ್ನಲ್ಲಿ ಪರಭಾಷಾ ಚಿತ್ರಗಳು ಹೆಚ್ಚು. ಕರ್ನಾಟಕದಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ ಬೇರೆ ಬೇರೆ ಭಾಷೆ ಚಿತ್ರಗಳನ್ನು ಬಿಡ್ತಾರೆ. ಥಿಯೇಟರ್ನಲ್ಲಿ 50, ಮಲ್ಟಿಪ್ಲೆಕ್ಸಲ್ಲಿ 100 ರೂಪಾಯಿ. ಯಾಕೆ ಏಕರೂಪ ಇರಲಿ ಅಂತ ವಿಧಾನಸಭೆಯ ಸದನದಲ್ಲಿ ಈ ವಿಚಾರವನ್ನು ಮಂಡನೆ ಮಾಡೋದಕ್ಕೆ ರವಿ ಗಣಿಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಸಿನಿಮಾ ನಟ ನಟಿಯರಿಗೆ ಮತ್ತು ಮೊನ್ನೆ ಯಾರ ಮೇಲೆ ಬೈದ್ರು ನೋಡಿ DK ಶಿವಕುಮಾರ್ ಅವರಿಗೆ ಶಾಕ್ ಕೊಡುವ ತೀರ್ಮಾನ. ನಾವು ನಟ್ಟು ಬೋಲ್ಟ್ ಟೈಟ್ ಮಾಡೋದು ಹೆಂಗೆ ಅಂತ ನಮಗೆ ಗೊತ್ತು ಅಂತಂದಿದ್ರಲ್ಲ, ಈಗ ಇದು ಮೊದಲನೇ ನಟ್ಟಿಗೋ ಮೊದಲನೇ ಬೋಲ್ಟಿಗೋ ಕೈ ಹಾಕ್ದಂಗೆ ಇದೆ ಸರ್ಕಾರ. ಸೊ DK ಶಿವಕುಮಾರ್ ಆಡಿದ್ದಂಥ ಮೊನ್ನೆಯ ಮಾತಿಗೂ ಇವತ್ತು ಈ ನಿರ್ಧಾರ ಒಂದು ವೇಳೆ ಇದನ್ನು ರವಿ ಗಣಿಗ ಪ್ರಸ್ತಾಪ ಮಾಡ್ತಾರೆ. ರವಿ ಗಣಿಗ ಕೂಡ ಈ ಬಗ್ಗೆ ಭಾಳ ಮಾತಾಡಿದರು. ಅವರು ಕೆಲವರ ಹೆಸರುಗಳನ್ನು ಹೇಳಿದರು. ಅದು ಭಾಳ ದೊಡ್ಡ ವಿಚಾರ ಅಂತ ಸಿನಿಮಾ ರಂಗದಲ್ಲೇ ದೊಡ್ಡ ವಿವಾದ ಕಾರಣ ಆಗಿದೆ. ಆದರೆ ಆ ನಡುವೆ ಏಕರೂಪ ದರ ಕೊಡಬೇಕು ಎಲ್ಲ ಥಿಯೇಟ್ರ್ಗಳಲ್ಲೂ ಮಲ್ಟಿಪ್ಲೆಕ್ಸ್ಗಳಲ್ಲೂ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಒಂದು ಥಿಯೇಟ್ರಲ್ಲಿ 60 ರೂಪಾಯಿ 80 ರೂಪಾಯಿ, ಈಗ 80 ರೂಪಾಯಿ 100 ರೂಪಾಯಿ ಬಾಲ್ಕನಿ, 150 ರೂಪಾಯಿ ಫಸ್ಟ್ ಕ್ಲಾಸು, 100 ರೂಪಾಯಿ ಫಸ್ಟ್ ಕ್ಲಾಸು, 150 ರೂಪಾಯಿ ಬಾಲ್ಕನಿ ಅಂತಿರೋ ಕಡೆ ಮಲ್ಟಿಪ್ಲೆಕ್ಸಲ್ಲಿ 250 300 ಫಸ್ಟ್ ರೋಗೇನೆ 500 ರೂಪಾಯಿ ಕೊಟ್ಟು ಕೂಡ ಸಿನಿಮಾ ನೋಡೋದು. ಅಂದರೆ ಕೆಲವು ಸಿನಿಮಾಗಳಿಗೆ ಅಷ್ಟು ದರ ಇರುತ್ತೆ. ಸೊ ಏಕರೂಪ ದರ ನಿಗದಿ ಮಾಡಿಬಿಟ್ರೆ ಎಲ್ಲ ಕಡೆನೂ ಒಂದೇ ಫಿಕ್ಸೆಡ್ ರೇಟ್ ಇರುತ್ತೆ. ಅದನ್ನು ರಾಜ್ಯದಲ್ಲಿ ಅನುಷ್ಠಾನ ಮಾಡೋದ್ರ ಬಗ್ಗೆ ಚರ್ಚೆ ಮಾಡೋದು ಇವತ್ತು ಸದನದಲ್ಲಿ ನಡೆಯುತ್ತೆ. ರವಿ ಗಣಿಗ ಅದನ್ನು ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಲಾಗಿದೆ.